ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ದಾದಾ ಪೀರ್ ಶೇಖ್, ಆಯಾನ್ ಗಂಜಾಳ್, ಜಾವೀದ್ ತೊಣಶಾಳ್, ಪ್ರಿಯಾ ಪತ್ತಾರ್, ಶ್ರಾವಣಿ ಬಡಗೇರ್, ಸಾಜಿದಾ ಅತ್ತಾರ್, ಗನಸೀದ್ ತೊಣಶಾಳ್, ನೌಮಾನ್ ಮುಖಾಂದಾರ್, ಮಾರುಫ್ ಹೊಣವಾಡ್. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕು. ದಾದಾ ಪೀರ್ ಶೇಖ್, ಆಯಾನ್ ಗಂಜಾಳ್, ಜಾವೀದ್ ತೊಣಶಾಳ್, ಪ್ರಿಯಾ ಪತ್ತಾರ್, ಶ್ರಾವಣಿ ಬಡಗೇರ್, ಸಾಜಿದಾ ಅತ್ತಾರ್, ಗನಸೀದ್ ತೊಣಶಾಳ್, ನೌಮಾನ್ ಮಕಾನ್ದಾರ್, ಮಾರುಫ್ ಹೊಣವಾಡ್. ಅಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಮಾಡಿರ್ತಕ್ಕಂಥ ಪೂಜ್ಯರಿಗೂ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ಏರ್ಪಡಿಸಲಾಗಿತ್ತು. ಅದರಲ್ಲಿ ಹಲವಾರು ತಾಯಂದಿರು ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಹಲವಾರು ಆಟಗಳನ್ನು ಏರ್ಪಡಿಸಲಾಗಿತ್ತು. ಮೊದಲನೇದಾಗಿ ಮ್ಯೂಸಿಕಲ್ ಚೇರ್ ಆಟವನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಪರ್ವಿನ್ ಮನ್ನಾಬಾಯಿ ಪ್ರಥಮ ಸ್ಥಾನ, ಕರೀನಾ ಕಂಕರ್ಪೀರ್ ದ್ವಿತೀಯ ಸ್ಥಾನ, ವಾಹೇದ ಅತ್ತಾರ್ ತೃತೀಯ ಸ್ಥಾನ. ಈ ಮೂವರು ತಾಯಂದಿರು ಬಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಬಹುಮಾನವನ್ನು ಶ್ರೀಮತಿ ಹಜರತ್ಮಾ ಎಲ್ ಪಕಾಲಿ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಕೋಲಾರ್, ಹಾಗೂ ರಾಜ್ಬಿ ಬಿ ನದಾಬ್, ಉಪಾಧ್ಯಕ್ಷರು, ಪಟ್ಟಣ ಪಂಚಾಯತ್ ಕೋಲಾರ್, ಇವರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಾಹಿದಾ ಅತ್ತಾರ್, ಈ ತಾಯಂದಿರು ವೇದಿಕೆ ಮೇಲೆ ಬರಬೇಕು. ಉಪಾಧ್ಯಕ್ಷರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಎರಡನೇ ಆಟ ಬಕೆಟ್ನಲ್ಲಿ ಬಾಲ್ ಹಾಕುವ ಸ್ಪರ್ಧೆಯಲ್ಲಿ ಏರ್ಪಡಿಸಲಾಯಿತು. ಇದರಲ್ಲಿ ಮುನೇರಾ ಇಂಡಿಕರ್ ಪ್ರಥಮ ಸ್ಥಾನ, ರೇಷ್ಮಾ ಮುಲ್ಲಾ ದ್ವಿತೀಯ ಸ್ಥಾನ, ತಾಯಕ್ಕ ಗಾನ್ಗೇರ್ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಈ ಮೂವರು ತಾಯಂದಿರಿಗೆ ಬಹುಮಾನವನ್ನು ನೀಲು ಮಿಸ್ ಹಾಗೂ ಬೇಬಿ ಟೀಚರ್ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುನೇರಾ ಇಂಡಿಕರ್, ರೇಷ್ಮಾ ಮುಲ್ಲಾ, ತಾಯಕ್ಕ ಗಾನ್ಗೇರ್. ಈಗ ಆಟವನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ತಾಯಕ್ಕ ಗಾನ್ಗೇರ್ ಪ್ರಥಮ ಸ್ಥಾನ, ಬಾಲವ್ವ ಕುದ್ರಿ ದ್ವಿತೀಯ ಸ್ಥಾನ, ಕುಲಸುಂಬಿ ತೊಣಶಾಳ್ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಈ ತಾಯಂದಿರು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಬಹುಮಾನವನ್ನು ನಮ್ಮ ಶಾಲೆಯ ಸಹ ಶಿಕ್ಷಕಿಯರಾಗಿರ್ತಕ್ಕಂಥ ರೇಣುಕಾ ಮಿಸ್ ಹಾಗೂ ಯಡಳಿ ಮೇಡಮ್ ಅವರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಲ್ಲಿಸುತ್ತಾ ನನ್ನ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹುಮಾನ ಕಾರ್ಯಕ್ರಮದ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಮಲಂಗ್ ಜಮಾದಾರ್ ಇವರು ಕೂಡ 1,000 ರೂಪಾಯಿ ಕಾಣಿಕೆಯಾಗಿ ನೀಡಿರುತ್ತಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಮುಖ್ಯ ಅತಿಥಿಗಳ ಭಾಷಣ. ಆಪಾದ ಮೌಳಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪನಶ್ಯಂತು ಸಿದ್ಧಂತಿ ಚ ಮನೋರಥಃ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ನೀಡಲು ಆಗಮಿಸಿದಂತಹ ಪರಮ ಪೂಜ್ಯರು ಕೈಲಾಸಂದ ಮಹಾಸ್ವಾಮಿಗಳ ಪಾದಾರಕ್ಕೆ ವಂದಿಸುತ್ತಾ, ಹಾಗೂ ಈಗಾಗ ತಾನೇ ವೇದಿಕೆಯನ್ನು ಬಿಟ್ಟು ನಿರ್ಗಮಿಸಿದಂತಹ
ಹಜರತ್ ಸೈಯದ್ ಪಾಷಾ ಅವರಿಗೂ ಮತ್ತು ನಜೀರ್ ಅಹಮ್ಮದ್ ಗುರುಗಳ ಧರ್ಮಗುರುಗಳಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಪಾಲಕರೇ, ಮುದ್ದು ಮಕ್ಕಳೇ, ಇವತ್ತಿನ ಈ ಮಕ್ಕಳ ಕಾರ್ಯಕ್ರಮದಲ್ಲಿ ನಮ್ಮ ಭಾಷಣ ಅನ್ನೋ ಒಂದು ಪಾರ್ಟ್ ಬರ್ತದಂದ್ರೆ ಎಲ್ಲ ಪಾಲಕರಿಗೂ ಎಲ್ರಿಗೂ ಬೇಜಾರು. ಸೊ ಹಾಗಾಗಿ ನೀವೆಲ್ಲರೂ ಸ್ವಲ್ಪ ಚಪ್ಪಾಳೆ ಬಾರಿಸಿದ್ರೆ ಮಾತ್ರ ನಾವು ಭಾಷಣಗಳನ್ನು ಮುಗಿಸೋಕ್ಕೆ ಸಾಧ್ಯ. ಯಾಕಂದರೆ ನಿಮ್ಮ ಮುದ್ದು ಮಕ್ಕಳು ಇಷ್ಟು ಚೆನ್ನಾಗಿ ಬಂದು ಪ್ರೈಸ್ಗಳನ್ನು ತೊಗೊಂಡಾಗೂ ನೀವು ತಾವೆಲ್ಲ ಚಪ್ಪಾಳೆ ಬಾರಿಸಲಿಲ್ಲ. ಚಪ್ಪಾಳೆ ಪ್ರೋತ್ಸಾಹ ಕೊಡೋದು ಮತ್ತು ನಿಮ್ಮ ಆರೋಗ್ಯಕ್ಕೆ ಎರಡಕ್ಕೂ ಬಹಳ ಒಳ್ಳೆಯದದು. ನಾವೆಷ್ಟು ಚಪ್ಪಾಳೆ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ಗಾರ್ಡನ್ಗಳಲ್ಲಿ ಹೋಗಿ ಚಪ್ಪಾಳೆ ಬಾರಿಸ್ತಾರೆ ಆರೋಗ್ಯಕ್ಕಾಗಿ. ಸೊ ನಾವು ನಮ್ಮ ಮಕ್ಕಳಿಗಾಗಿ, ನಮ್ಮ ಶಾಲೆಗಾಗಿ ನಾವು ಒಂದು ಚಪ್ಪಾಳೆ ಬಾರಿಸೋದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಯಸ್ತೇನೆ. ಇನ್ನೊಂದೇನೆಂದರೆ, ನಜೀರ್ ಸಾಬ್ ಅವರು ನಮಗೆ ಮಾನ್ವಿಯಿಂದ ನಾವು ಈ ಕಾರ್ಯಕ್ರಮಕ್ಕೆ ಬಂದೀವಿ. ಸೊ ನಜೀರ್ ಸಾಬ್ ಅವರು ನಮ್ಮ ಊರಿನ ಅಳಿಯಂದರು, ಅವ್ರ ಊರಿನ ಅಳಿಯಂದರು ಹೌದು, ನಮ್ಮ ಮನೆಯ ಪಕ್ಕದ ನಮ್ಮ ನೇಬರು ಹೌದು. ಸೊ ಹಾಗಾಗಿ ಅವ್ರ ಮುಂದೆ ಆಟ ಆಡಿದ ಮಕ್ಕಳು ನಾವು ಚಿಕ್ಕ ಮಕ್ಕಳು. ಅವ್ರ ಮುಂದೆ ಅವರ ಪ್ರೀತಿ ಗೌರವ ಹೆಂಗಿತ್ತು ಅಂತಂದರೆ, ಅವ್ರ ಮಗಳು ಈಗ ತಾನೇ ಬಂದು ಹೇಳಿದ್ರು, ನನ್ನ ಮನೆಯಲ್ಲೇ 4 ಮಕ್ಕಳಿದ್ರೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ನಡೆದ ಊರೊಂದು ಕಲಿತಂತೆ ಅಂತ ಏನು ಮಾತಿದೇನೋ ಆ ಥರನೇ ಅವ್ರು ನನ್ನ ಮನೇಲಿ 4 ಜನ ಹೆಣ್ಮಕ್ಳದಾರ, ಅವ್ರು ಯಾಕೆ ಈ ಊರನ್ನ ಬೆಳಗಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಅವ್ರೇನು ಈ ಶಾಲೆಯನ್ನು ಪ್ರಾರಂಭಿಸಿದ್ರು. ಹಾಗೆ ಅವರು ನಮಗೆ ಬಾಲ್ಯದಿಂದಲೂ ಅವರು ಶ್ರಮ ನೋಡಿ ಬೆಳೆದವ್ರು ನಾವು. ಸೊ ಬಾಲ್ಯದಿಂದಲೂ ಅವರು ಎಷ್ಟು ಕಷ್ಟಪಟ್ಟಾರ ಅನ್ನೋದನ್ನು ನಾವು ಕಣ್ಣಾರೆ ನೋಡಿವಿ. ಸೊ ನಾವು ಏನಾದರೂ ಇವತ್ತು ಒಂದು ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ಲು, ಡಿ-ಫಾರ್ಮರ್ಸಿ, ITI ಸ್ಕೂಲು, PUC ಕಾಲೇಜು, ಒಂದು ಸಮೂಹ ಶಿಕ್ಷಣ ನಡೆಸ್ತಾ ಇದ್ದೀವಿ ಅಂತಂದರೆ ನಮಗೆಲ್ಲೋ ಒಂದು ಕಡೆ ಮಾರ್ಗದರ್ಶಕರು ಅವರು ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಒಂದು ಸಣ್ಣ ದುಷ್ಟಾಂತ ಹೇಳಿ ನನ್ನ ಮಾತನ್ನು ಮುಗಿಸೋ ಪ್ರಯತ್ನ ಪಡ್ತೀನಿ. ಯಾಕಂದರೆ ಪರಮ ಪೂಜ್ಯರು ಮತ್ತು ಇನ್ನೂ ಹಲವಾರು ಗಣ್ಯರು ತಮಗೆಲ್ರಿಗೂ ಶುಭಾಶೀರ್ವಾದಗಳನ್ನು ಕೊಡಬೇಕು. ಒಂದು ನಾರದರು ಶಿವನ ಹತ್ರ ಹೋದ್ರಂತೆ. ಹೋಗಿ ಸಜ್ಜನರ ಸಹವಾಸದ ಫಲವೇನು ಅಂತ ದೇವರಿಗೆ ಕೇಳಿದ್ರಂತೆ. ಕೇಳಿದಾಗ ಪರಮಾತ್ಮ ಅನ್ನಂತೆ, ಒಂದು ಮನೆಗೆ ಹೋಗು, ಕೋಲಾರಲ್ಲಿ ಒಂದು ಮನೆ ಇದೆ, ಆ ಮನೆಗೆ ಹೋಗು, ಮನೆಯ ಒಳಗಡೆ ಒಂದು ಹಲ್ಲಿ ಅದ, ಗೋಡೆ ಮೇಲೆ, ಆ ಹಲ್ಲಿಗೆ ಹೋಗಿ ಕೇಳು ಸಜ್ಜನ ಸಹವಾಸದ ಫಲ ಏನು ಅಂತ ಹೇಳುತ್ತಂತೆ. ನಾರದರು ಆ ಮನೆಗೆ ಹೋಗಿ ಬಾಗಿಲಕ್ಕೆ ನಿಂತ ತಕ್ಷಣ ಆ ಹಲ್ಲಿ ಸತ್ತು ಹೋಯ್ತಂತೆ. ಆ ಹಲ್ಲಿ ಸತ್ತು ಹೋಗೋಣ ಮತ್ತೆ ವಾಪಸ್ ಶಿವನ ಹತ್ರ ನಾರದರು ಬರ್ತಾರೆ. ನಾರದ್ರವಾಗ ಶಿವ ಮತ್ತೆ ನಾರದ್ರು ಹೇಳ್ತಾರೆ, ನೀವೊಂದು ಕೆಲಸ ಮಾಡು, ಒಂದು ಕೋಲಾರಲ್ಲೇ ಒಂದು ಮನೆ ಇದೆ, ಆ ಮನೆಯಲ್ಲಿ ಒಂದು ಆಕಳಿದೆ, ಆ ಆಕಳ ಹತ್ರ ಹೋಗಿ ಸಜ್ಜನರ ಸಹವಾಸ ಫಲ ಕೇಳು ಅಂತ. ನಾರದ್ರು ಹೋಗಿ ಆ ಆಕಳ ಹತ್ರ ಹೋಗ್ತಾರೆ. ಸಹಜವಾಗಿಯೂ ಒಂದು ಪ್ರಾಣಿ ಕಂಡ್ರೆ, ಒಂದು ನಾಯಿ, ಒಂದು ಆಕಳು ಕಂಡ್ರೆ ನಮ್ಗೆ ಅದ್ರ ಮೇಲೆ ಕೈ ಆಡಿಸ್ಬೇಕು ಅಂತ ಅನ್ಸುತ್ತೆ. ನಾರದ್ರು ಆ ಆಕಳದ ಮೇಲೆ ಕೈ ಇಡ್ತಾರಂತೆ. ಕೈ ಇಟ್ಟ ತಕ್ಷಣ ಆಕಳ ಸತ್ತು ಹೋಗುತ್ತೆ. ನಾರದ್ರಿಗೆ ಬಹಳ ಕಷ್ಟ ಅನ್ಸುತ್ತೆ, ಗೋಹತ್ಯೆ ಪಾಪ ಅನ್ಸುತ್ತೆ, ಆಯ್ತೇನೋ ನನಗೆ ಅಂತ ಹೇಳಿ ಮತ್ತೆ ಅವರು ಶಿವನ ಹತ್ರ ಬರ್ತಾರೆ. ಬಂದು ಹಿಂಗಿಂಗೆ ಆಯಿತು ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ, ಹಾಗಾದರೆ ಒಂದು ಕೆಲಸ ಮಾಡು, ಒಂದು ಮನೆಯಲ್ಲಿ ಒಂದು ಗಿಳಿ ಅದ, ಆ ಗಿಳಿಗೆ ಹೋಗಿ ಅದ್ರ ಸಜ್ಜನರ ಸಹವಾಸದ ಫಲ ಕೇಳು ಅಂತ ಹೇಳ್ತಾರೆ. ಹೇಳಿದಾಗ ಮತ್ತೆ ನಾರದರು ಅಲ್ಲಿಗೆ ಹೋಗ್ತಾರೆ. ಆ ಗಿಳಿಗೆ ಹೋಗಿ ಮಾತಾಡಿಸ್ತಾರೆ. ಮಾತಾಡಿದ ತಕ್ಷಣ ಆ ಗಿಳಿ ಸತ್ತು ಹೋಗುತ್ತೆ. ಇದೇನಾಯಿತು, ನಾ ಹೋದಲ್ಲೆಲ್ಲನೂ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ಸಾಯಕತ್ತವ ಅಂಥೇಳಿ ಶಿವನ ಹತ್ರ ಹೋಗಿ, ಇದು ಬೇಡ, ಬಹಳ ಹತ್ಯೆ ಆಕತ್ತವ ನನ್ನಿಂದ, ನೀನೇ ಹೇಳಿಬಿಡು ಸಜ್ಜನ ಸಹವಾಸ ಏನು ಅಂಥೇಳಿ. ಕೊನೆಯದಾಗಿ ಒಂದು ರಾಜನ ಮನೆಯಲ್ಲಿ ಬಹಳ ವರ್ಷದಿಂದ ಮಕ್ಕಳಾಗಿರಲ್ಲ. ಆ ಮಕ್ಕಳಾಗದೇ ಇರೋ ರಾಜನ ಮನೆಗೆ ಆತನ ಕಳಿಸ್ತಾರೆ. ಕಳಿಸಿದ ತಕ್ಷಣ ನಾರದರು ಬಹಳ ಕಷ್ಟದಿಂದ ಹೋಗ್ತಾರೆ. ಅನ್ಕೋತಾರೆ, ರಾಜನಿಗೆ ಬಹಳ ದಿನದ ಮಕ್ಕಳಾಗಿಲ್ಲ, ನಾನೇನಾದರೂ ಹೋಗಿ ಆ ಮಗು ಏನಾದರೂ ಸತ್ತೋಯ್ತು ಅಂದರೆ ರಾಜ ನನಗೆ ಗಲ್ಲಿಗೇರಿಸೋದು ಶತಸಿದ್ಧ. ನಾನು ಸಜ್ಜನ ಸಹವಾಸ ಕೇಳ್ಕೊತ ಶಿವ ನನ್ನನ್ನೇ ಶಿವಾಯ ನಮಃ ಮಾಡಿಸ್ಬಿಡ್ತಾನೆ ಅಂಥೇಳಿ ನಾರದ್ರಿಗೆ ಅನ್ಸ್ಬಿಡ್ತು. ಅನ್ಸಿ ಆ ಬಾಲಕನ ಹತ್ರ ಹೋಗಿ ನಿಂತರು. ಹತ್ರ ಹೋಗ್ಬೇಕಂದ್ರೂ ಭಯ ಆಯಿತು. ಬಾಲಕ ತೊಟ್ಲದಿಂದ ಕರೆದು ನಾರದ್ರಿಗೆ ಕೇಳ್ತಾನೆ, ನಾರದ್ರೆ ಸಜ್ಜನರ ಸಹವಾಸದ ಫಲ ಕೇಳಕ್ಕೆ ಬಂದ್ರಾ ಅಂತ. ನಾರದ್ರು ಬಹಳ ಖುಷಿ ಆಗ್ತಾರೆ, ತೊಟ್ಲದಿರೋ ಮಗು ಮಾತಾಡಕತ್ತದಲ್ಲ. ಸೊ ಹೌದು ಅಂತ ಕೇಳಿದಾಗ ಆ ಮಗು ಹೇಳುತ್ತೆ, ನಾನು ಮೊದಲನೇ ಜನ್ಮದಾಗ ಹಲ್ಲಿ ಆಗಿದ್ದೆ, ನಿಮ್ಮ ನೆರಳು ತಾಕತು, ಮೋಕ್ಷ ಸಿಕ್ತು, ಗೋವಾದೆ, ನಿಮ್ಮ ಸ್ಪರ್ಶ ಸಿಕ್ತು, 2ನೇ ಜನ್ಮದಲ್ಲಿ ಗಿಳಿಯಾದೆ, ನಿಮ್ಮ ಧ್ವನಿ ಕಿವಿಯಲ್ಲಿ ಬಿತ್ತು, 3ನೇ ಜನ್ಮದಲ್ಲಿ ರಾಜನ ಮಗ ಆದೆ ಅಂತ. ಸೊ ನಾನು ಹೇಳೋ ಉದ್ದೇಶ ಏನು ಅಂತಂತೆ, ಇಷ್ಟೆಲ್ಲ ಸಜ್ಜನರ ಸಹವಾಸ, ಸಂತರ ದರ್ಶನ ನಿಮಗೆ ಮಾಡಿಸ್ಕೊಡಕತ್ತಾರ ಅಂತಂದರೆ ನಮ್ಮ ಜೀವನ ಸಾರ್ಥಕ, ಪಾವನ. ಎಜುಕೇಷನ್ ಅನ್ನೋದು ಬರೀ ಅಕ್ಷರದಲ್ಲಿಲ್ಲ, ಸಂಸ್ಕಾರದಲ್ಲಿ ಎಜುಕೇಷನ್ ಇದೆ. ಅಕ್ಷರ ಬರೇ ಅದೇ ABCD, ಅಕ್ಷರ ವಿದ್ಯಾವಂತರು ಅಂತ ಹೇಳಬೇಕು ಅಂದರೆ, ಅಕ್ಷರಸ್ಥರು ಅಂತ ಹೇಳಬೇಕಂದ್ರೆ ಡಿಫ್ರೆನ್ಸ್ ಅದ.
ಅಕ್ಷರಸ್ಥರು ಅಂತ ಹೇಳ್ಬೇಕಂದ್ರೆ ಅವನಿಗೆ ಅಕ್ಷರ ಜ್ಞಾನ ಬೇಕು, ಅವನಿಗೆ ಓದಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು. ಆದರೆ ವಿದ್ಯಾವಂತ ಅಂತಂದ್ರೆ ಏನು ಅಂತಂದ್ರೆ ಸಮಾಜನ ನಡ್ಸಕ್ಕೆ ಬರಬೇಕು. ನಮ್ಮ ನಜೀರ್ ಸಾಬ್ ಅವ್ರು ಹಂಗೆ ಇದರಲ್ಲಿ ಎಲ್ಲ ಫೀಲ್ಡಲ್ಲಿ ಅವರು ನಿಪುಣರು. ಅವ್ರಿಗೆ ಯಾವ ಫೀಲ್ಡಲ್ಲಿ ನಾವು ಹೋಗಿ ನಾವು ಅಡ್ವೈಸ್ ಕೇಳಿದ್ರೆ ಅವರಿಗೆ ಇದು ನನಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಸೊ ಅದ್ರ ಜೊತೆ ನನಗೆ ನಮ್ಮ ವೇದಿಕೆ ಹಂಚ್ಕೊಂಡ್ರೆ ನಮ್ಮ ಸಹೋದರ ಸಮಾನರು ಸಲೀಮುಲ್ಲಾ ಸರ್, ಸಲಾವುದ್ದೀನ್ ಸರ್ ಅವರು. ಸೊ ಪಕ್ಷಿ ಪ್ರೇಮಿ, ನಮ್ಮ ಮಾನವೀಯ ಮುಕುಟಮಣಿ ಅಂತಾನೆ ಹೇಳ್ಬೋದು. ಸುಮಾರು ಮೂಕ ಪ್ರಾಣಿಗಳಿಗೆ ಅವರು ಮಾಡುತ್ತಿರುವಂಥ ಸೇವೆಯಿಂದ ನಮ್ಮ ಮಾನವಿಯಲ್ಲಿ ಮಳೆ ಬೆಳೆ ಎಲ್ಲಾನು ಚೆನ್ನಾಗಿ ಆಗ್ತಾ ಇದೆ. ಇಂಥ ಸಜ್ಜನರು ಇರೋದ್ರಿಂದ ನಮ್ಮ ಮಾನವಿ ಅಭಿವೃದ್ಧಿ ಹೊಂದದ. ಅಂಥ ಮಾನವಿಯಿಂದ ಬಂದಂಥ ಇಂಥ ವೇದಿಕೆ ಅಲಂಕರಿಸ್ಯಾರ ಅವರು. ಸೊ ಮುಂದೆ ಕೋಲ್ಹಾರಿಗೂ ಒಳ್ಳೇದಾಗಲಿ ಮತ್ತು ನಮ್ಮ ನಜೀರ್ ಸಾಹೇಬ್ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಒಂದೇ ಭಾರತ ಮಾತರಂ. ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಭಾಷೆ ಸಾಬ್ ಕಲಾದಿಗೆ ಅವರು ಶಾಲೆಗೆ 500 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ SB ದಳವಾಯಿ ಇವರು ಕೂಡ 5,000 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದರಂತೆ ಶ್ರೀಮತಿ ಡಾಕ್ಟರ್ ಆಶಾ S ಬಿಳಿಗಿ ಇವರು ಕೂಡ 3,250 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ನೂರ್ ಅಹಮದ್ ತಹಸೀಲ್ದಾರ್ ಇವರು ಕೂಡ 1,000 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ VV ಹಜೇರಿ ಇವರು ಕೂಡ 5,000 ರೂಪಾಯಿ ಕಾಣಿಕೆಗಳನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಸಿದ್ದು ಬಾಗಲಕೋಟ್ 2,600 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ಅನ್ವರ್ ಕಂಕರ್ಪೀರ್ ಇವರು ಕೂಡ 1,000 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ದಸ್ತಗೀರ್ R ಬಾಗ್ವಾನ್ ಇವರು ಕೂಡ 1,000 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ತೌಶೀಫ್ S ಗಿರ್ಗಾವಿ ಇವರು ಕೂಡ 1,100 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಅವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ದಸ್ತಗೀರ್ R ಬಾಗ್ವಾನ್ ಇವರು ಕೂಡ 1,000 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ, ಇವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳನ್ನ ಹೇಳುತ್ತಾ ಮುಂದಿನದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ GI ಗೋಡ್ಯಾಳ್ CRP ಕೋಲ್ಹಾರ್ ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಎನ್ನ ಮನದಲ್ಲಿ ಸ್ಮರಿಸುತ್ತಾ ನಮ್ಮೂರ ಹೆಮ್ಮೆಯ ಆಕ್ಸ್ಫರ್ಡ್ ಕಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಹಣೆಮಣಿದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಇಂದು 5ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಈ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಆಕ್ಸ್ಫರ್ಡ್ ಶಾಲೆ ಇಲಾಖೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಸಂಸ್ಥೆ ದುಡಿತಾ ಇದೆ. ಲಾಭದ ಉದ್ದೇಶವನ್ನ ಬಿಟ್ಟು ಶಿಕ್ಷಣದ ಸೇವೆಯನ್ನ ಮಾಡಲಿಕ್ಕೆ ಕೈಂಕರ್ಯವನ್ನ ತೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆತ್ಮೀಯ ಪಾಲಕ ಬಂಧುಗಳೇ, ನಮ್ಮ ಮಕ್ಕಳು ಶಿಕ್ಷಣವನ್ನ ಪಡೆಯುವುದೆಂದರೆ ಕೇವಲ ಅಂಕಗಳನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ ಪಾಸಾಗುವುದಲ್ಲ. ನಮ್ಮ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಸುಂದರ ವ್ಯಕ್ತಿತ್ವದೊಂದಿಗೆ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಒಂದು ಉತ್ತಮ ಸಂಸ್ಕಾರಯುತವಾದ ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ಶಿಕ್ಷಣ ಅನಿವಾರ್ಯವಾಗಿದೆ. ನಮ್ಮ ಮಕ್ಕಳನ್ನು ಇನ್ನೊಬ್ಬ ಮಕ್ಕಳೊಂದಿಗೆ ಹೋಲಿಕೆಯನ್ನು ಮಾಡದೆ ಅವರ ಮಾನಸಿಕ ಸ್ಥೈರ್ಯವನ್ನು ಎದೆಗುಂದುವಂತೆ ನಾವು ಮಾಡಬಾರ್ದು. ನಮ್ಮ ಪ್ರಯತ್ನ, ನಮ್ಮ ಮಕ್ಕಳ ಪ್ರಯತ್ನ ಯಾವಾಗಲೂ ಸಾಗ್ತಾ ಇರ್ತದ. ನಾವು ಇನ್ನೊಂದು ಮಕ್ಕಳ ಜೊತೆಗೆ ನಮ್ಮ ಮಕ್ಕಳನ್ನು ಹೋಲಿಕೆ ಮಾಡಿ ಅವ್ರ ಜೀವನದಲ್ಲಿ ಜಿಗುಪ್ಸೆಯನ್ನು ಪಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬಾರ್ದು. ಆಮೇಲೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ನಡೀತಕ್ಕಂಥ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ಅನಿವಾರ್ಯವಾಗಿ ತೊಡಗಿಸ್ಕೊಳ್ಬೇಕಾಗಿದೆ. ಯಾಕಂದರೆ ನಮ್ಮಲ್ಲಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಮಕ್ಕಳನ್ನು ತೊಡಗಿಸ್ಬೇಕು. ಅಂದಾಗ ಮಾತ್ರ ಅವರು ಕಾಯಕವೇ ಕೈಲಾಸ ಎಂಬ ವಿಷಯವನ್ನು ಅರಿತುಕೊಳ್ತಾರೆ. ಅವರು ನಾವು ಮಕ್ಕಳಿಗೆ
ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಯಾವುದೂ ಕೆಲಸ ಕಾರ್ಯಗಳನ್ನ ಕೊಡ್ಲಾರ್ದ ಅವರನ್ನ ನೇರವಾಗಿ ಹಂಗೆ ಬೆಳೆಸಿದ್ರೆ ಕಷ್ಟದ ಅರಿವು ಮಕ್ಕಳಿಗೆ ಆಗಂಗಿಲ್ಲ. ದುಡ್ಡು ಯಾವ ರೀತಿ ಹುಟ್ಟುತ್ತದ, ಫುಡ್ ಯಾವ ರೀತಿ ಹುಟ್ಟುತ್ತದ, ಆಹಾರ ಯಾವ ರೀತಿ ಬೆಳಿತಾನ ರೈತ ಅನ್ನತಕ್ಕಂಥ ಭಾವನೆ ಮಕ್ಕಳಿಗೆ ಗೊತ್ತಿರಬೇಕು. ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಯಾವ ರೀತಿ ಹಣವನ್ನ ಗಳಿಸ್ತಾರ, ಅವರ ಶ್ರಮದ ಫಲ ಯಾವ ರೀತಿ ಬರ್ತಾ ಇದೆ, ಬೆವರಿನ ಹನಿಯ ರೂಪದಲ್ಲಿ ಅವರು ನಮ್ಮ ಜೀವನವನ್ನ ರೂಪಿಸ್ತಾ ಇದ್ದಾರೆ ಅನ್ನತಕ್ಕಂಥ ಮನಸ್ಥಿತಿಯಲ್ಲಿ ಮಕ್ಕಳಿಗೆ ಮಾಹಿತಿಗಳು ಗೊತ್ತಾಗಬೇಕು. ಮನೆಯಲ್ಲಿ ಮಕ್ಕಳಿಗೆ ಹಲವಾರು ಕೆಲಸ ಕಾರ್ಯಗಳನ್ನು ಹಚ್ಚಬೇಕು. ಅವ್ರಿಗೆ ಅವರದೇ ಆದ ಬಟ್ಟೆಗಳನ್ನು ತೊಳ್ಕೊಳ್ಳಿಕ್ಕೆ ಹಚ್ಚಬೇಕು. 5-6ನೇತೆ ಬಂದ ತಕ್ಷಣ 1ರಿಂದ 4ರವರೆಗೆ ಮಕ್ಕಳನ್ನ ಪ್ರೀತಿಸ್ರಿ, ಮುದ್ದಿಸ್ರಿ. ತದನಂತರ ದಿನಗಳಲ್ಲಿ ಮಕ್ಕಳಿಗೆ ಅವರ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹಚ್ಕೊಳ್ಬೇಕಾಗ್ತದ. ನಮಗೆ ಮನೆಗೆ ಬಂದಿರತಕ್ಕಂಥ ಅತಿಥಿ ಮಹೋದಯರಿಗೆ ಬನ್ನಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಮಕ್ಕಳು ನಮಗೆ ಸಿಗುವಲ್ರಿ ಈಗ. ಯಾಕಪ್ಪ ಅಂದ್ರೆ ಅವರು ಮೊಬೈಲ್ನಲ್ಲಿ ತಲ್ಲೀನರಾಗ್ತಾ ಇದ್ದಾರೆ ಮಕ್ಕಳು ಬಹಳಷ್ಟು. ಕಾರಣ ಏನಪ್ಪಾ ಅಂದ್ರ ಅವರಿಗೆ ಅವರ ಬೇಕು ಬೇಡಿಕೆಗಳನ್ನ ಪೂರೈಸಲಿಕ್ಕೆ ನಾವು ಪಾಲಕರಾದವರು ಬರೀ ATMಗಳಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇದರಿಂದಾಗಿ ನಮ್ಮ ಸಮಾಜದಲ್ಲಿ ಮಕ್ಕಳು ಸಂಸ್ಕಾರಯುತ ಜೀವನವನ್ನ ಸಾಗಿಸ್ಲಿಕ್ಕೆ ತೊಂದರೆ ಆಗ್ತದ. ಯಾರಾದ್ರೂ ಬಂದ್ರೆ ನಮ್ಮ ಮನೆಗೆ ಅವ್ರಿಗೆ ಬರ್ರಿ ಅಂತ ಹೇಳಾರ್ದ ಫೋನ್ ತಗೊಂಡ ಇನ್ನೊಂದು ರೂಮ್ನ ಹೋಗಿ ಕುಂಡ್ರಾಕತ್ತಾರ ಮಕ್ಕಳು. ಅಂಥ ವ್ಯವಸ್ಥೆಯನ್ನು ನಾವು ತಪ್ಪಿಸಬೇಕಾಗಿದೆ. ಮಕ್ಕಳಿಗೆ ಸಂಬಂಧಿಕರ ಪರಿಚಯಗಳನ್ನು ಮಾಡಿಕೊಡ್ಬೇಕಾಗಿದೆ. ನಾವು ಈಗ ಯಾರ ಕಾಕನೋ, ಚಿಗವೋ, ದೊಡ್ಡವೋ, ಅತ್ತಿ, ಮಾವ, ಅಜ್ಜ, ಅಜ್ಜಿ ಯಾರಿಗೂ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರ ಅವರು ತಮ್ಮದೇ ಒಂದು ಲೋಕದಲ್ಲಿ ಬೆಳೀತಾ ಇದ್ದಾರೆ ಮಕ್ಕಳು. ಆ ರೀತಿ ಆಗಬಾರ್ದು. ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ಮನೋಭಾವನೆಯನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ನಾವೀಗ ಸೋತ್ರೆ ಕುಗ್ಗಬಾರದು, ಗೆದ್ರೆ ಹಿಗ್ಗಬಾರದು, ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ನಮ್ಮ ಮಕ್ಕಳಿಗೆ ನಾವು ಉತ್ತಮವಾದ ಮಾನಸಿಕ ಸ್ಥೈರ್ಯವನ್ನು ಬೆಳೆಸಬೇಕಾಗಿದೆ. ದೈಹಿಕವಾಗಿ ಗಟ್ಟಿ ಮಾಡುವುದರ ಜೊತೆಗೆ ಈಗ ಹಲವಾರು ನಮ್ಮಲ್ಲಿ SSLC ಮತ್ತು PUC ಪರೀಕ್ಷೆಯ ಫಲಿತಾಂಶಗಳು ಬಂದ ತಕ್ಷಣ ಎಷ್ಟೋ ಮಕ್ಕಳು ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರ. ಕಾರಣ ಏನಪ್ಪಾ ಅಂದ್ರ ಮಕ್ಕಳಿಗೆ ಮಾನಸಿಕ ಸ್ಥೈರ್ಯ ಇಲ್ಲ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಕ್ಕಳು ತಮ್ಮ ಸ್ವಂತಿಕೆಯನ್ನು ಬಳಸ್ತಾ ಇಲ್ಲ, ಬರೀ ಸೋಕಿಗಾಗಿ ಜೀವನ ಮಾಡ್ತಾ ಇದ್ದಾರ. ಅಂತಹ ಜೀವನದಿಂದ ನಮ್ಮ ಮಕ್ಕಳನ್ನ ನಾವು ಹೊರಗೆ ತರಬೇಕಾಗಿದೆ. ಪಾಲಕರಾದವರದ ನಡೆ ಮತ್ತು ನುಡಿ ಮಕ್ಕಳ ಮುಂದೆ ಬಹಳ ಚೆನ್ನಾಗಿರ್ಬೇಕು ನಮ್ದು. ಯಾಕಂದ್ರೆ ಮಕ್ಕಳು ನಾವು ಹೇಳಿದ್ದು ಕೇಳೋಕ್ಕಿಂತ ನಾವು ಮಾಡಿದ್ದನ್ನ ಅನುಕರಿಸ್ತಾವ್. ನಾವು ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತಾವ್, ನಾವು ಹೇಳ್ದಂಗೆ ಹೊಟ್ಟೆ ಮಾಡಲ್ರಿ ಅವು. ಅದಕ್ಕೆ ನಮ್ಮ ಮಕ್ಕಳ ಮುಂದೆ ನಮ್ಮ ನಡೆ ನುಡಿ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ನೀನಾಗು ಜಗಕ್ಕೆಲ್ಲ ಎಂದು ಹೇಳಿ ಕಲಿತ ಶಾಲೆಗೆ, ಕಲಿಸಿದ ಗುರುವಿಗೆ, ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿ ತರುವಂತ ಮಕ್ಕಳಾಗ್ರಿ ಅಂತ ಹಾರೈಸ್ತಾ ನನ್ನ ನುಡಿಗಳನ್ನ ಶ್ರೀಗಳ ಪಾದಾರವಿಂದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ರಾಜ್ಬಿ ನದಾಬ್ ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಲಾರ ಇವರು 1,000 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ. ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಲಾಲ್ಸಾ ಪಕಾಲಿ ಇವರು ಕೂಡ 500 ರೂಪಾಯಿ ಕಾಣಿಕೆಯನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ದಸ್ತಗೀರ್ ಕಲಾದ್ಗಿ ಅವರು ಕೂಡ 1,000 ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಕಾರ್ಯಕ್ರಮದ ಮುಂದಿನ ಘಟ್ಟ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಇರ್ಫಾನ್ ಕೆ ಅತ್ತಾರ್, ಅಧ್ಯಕ್ಷರು ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಆ್ಯಂಡ್ ಪ್ಯಾರಾಮೆಡಿಕಲ್ ಸಿಂಧನೂರ್, ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ದಯಾಮಯನು ಕರುಣಾನಿಧಿಯೂ ಆದ ಪ್ರಭುವಿನ ನಾಮದಿಂದ ಈ ವೇದಿಕೆ ಮೇಲೆ ಆಸೀನರಾದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಹಜರತ್ ಸಯೀದ್ ಜಹೀರ್ ಪಾಷಾ ಸಾಹೇಬ್ರೆ ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅಲ್ಹಜ್ ನಜೀರ್ ಅಹಮದ್ ಪಟೇಲ್ರವರೇ ಹಾಗೂ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮೀಜಿಯವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಅಣ್ಣನವರಾದ ನಜೀರ್ ಅಹಮದ್ ಪಾರಶ್ವಾಲಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಚರಣರಾದಂಥ ನನ್ನ ಆತ್ಮೀಯ ಗೆಳೆಯರಾದಂಥ ಮಾ ಫ್ರೆಂಡ್ಸ್ ಅವರೇ ಹಾಗೂ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕರೇ,
15ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ನಜೀರ್ ಅಹಮದ್ ಸಾಹೇಬರು ಅವನಸ್ದಿಗ್ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ನಮ್ಮ ನಜೀರ್ ಅಹಮದ್ ಸಾಹೇಬರು ನಮ್ಮ ಅಣ್ಣನವರು, ಅವ್ರ ವ್ಯಕ್ತಿತ್ವ ಹೆಂಗಂದರೆ ಅವರು ನ ಹಿ ಜ್ಞಾನೇನ ಸದೃಶ್ಯಂ ಅಂತ, ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದು ಯಾವುದೂ ಇಲ್ಲ, ಜ್ಞಾನಕ್ಕಿಂತ ಮಿಗಿಲಾದ ಯಾವುದಿಲ್ಲ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದವರು ಯಾರಂದರೆ ನಮ್ಮ ನಜೀರ್ ಅಹಮದ್ ಬ್ರದರ್ ಅವರು ಅಂತೇಳಿ, ಅಣ್ಣನವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವರು 4 ಜನ ಮಕ್ಕಳು D.Ed TCH ಮಾಡಿದ್ದಾರೆ. ಅವರು ಎಲ್ಲರೂ ಶಿಕ್ಷಕರಾಗಿದ್ದಾರೆ. ಒಂದು ಮಗ ಏನಂದರೆ ಇಂಜಿನಿಯರ್ ಆಗಿದೆ. ಅಂದರೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದವರು ಯಾರಂದರೆ ನಮ್ಮ ನಜೀರ್ ಅಹಮದ್ ಫರಾಶ್ವಾಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ನಮ್ಮ ಬ್ರದರ್ ನಮ್ಮ ಮನೋಜ್ ಅವರು ಹೇಳಿದ್ರು, ಯಾಕಂದರೆ ಅವರು ನಮಗೆ ಮಾರ್ಗದರ್ಶಕರಂತ. ಅಂದರೆ ಅವರ ವ್ಯಕ್ತಿತ್ವ ಎಂಥದಂದರೆ, ನಮ್ಮ ನಜೀರ್ ಸರ್ ಅವರ ವ್ಯಕ್ತಿತ್ವ ಎಂತಂದರೆ, ನಾವು ಹೇಳಿದ್ವಿ ನಾವೊಂದು 10 ವರ್ಷದಿಂದ ಒಂದು ಕಾಲೇಜ್ ಮಾಡ್ಬೇಕೆಂಬ ಉದ್ದೇಶದಿಂದ ನಾವು ಅವರಿಗೆ ಈ ಥರ ಮಾಡ್ಬೇಕಂತ ಅನ್ಕೊಂಡಿವಿ ಅಂತ ಹೇಳಿದ್ರೆ, ಅವ್ರು ಯಾವುದೇ ಒಂದು ಫಲಾಪೇಕ್ಷತೆ ಬಯಸದೆ, ಯಾಕಂದರೆ ನೋಡ್ರಿ ನಮ್ಮ ಜೊತೆಗೆ ಹಗಲಿರಳು ನಾವು ಯಾವಾಗ ಫೋನ್ ಮಾಡಲಿ, ರಾತ್ರಿ ಆಗಲಿ ಹಗಲಾಗಲಿ ಯಾವಾಗ ಫೋನ್ ಮಾಡಿ ನಮ್ಮ ಹಿಂದೆ ಬೆನ್ನೆಲುಬಾಗಿ ಇದ್ದಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಸಂತೋಷ ಪಡ್ತೀನಿ. ಅವರ ವ್ಯಕ್ತಿತ್ವ ಎಂಥದಂದರೆ, ಅನ್ನವನ್ನು ಇಕ್ಕುವರು ನನ್ನಿಯನ್ನು ನುಡಿಯುವರು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಅಂದರೆ ಅನ್ನವನ್ನು ಇಕ್ಕುವರು ಅಂದರೆ ಈ ವಿದ್ಯಾರ್ಥಿಗಳಿಗೆ ತಮ್ಮ ಈ 300 ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಜೀವನಕ್ಕೆ ದಾರಿ ದೀಪವಾಗರ ಯಾರಂದರೆ ದಾರಿ ದೀಪವಾಗುವರು ನಮ್ಮ ನಜೀರ್ ಅಹಮದ್ ಸಾಹೇಬರು ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನನ್ನಿಯನ್ನು ನುಡಿಯದವರು ಅಂದರೆ ಯಾವತ್ತಿಗೂ ಸುಳ್ಳನಾಡದವರು, ಸತ್ಯದ ಮೇಲೆ ನಡೆಯೋರು ಯಾರು ಅಂತಂದರೆ ನಮ್ಮ ನಜೀರ್ ಅಹಮದ್ ಸರ್ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೊಬ್ಬರ ಸಂತೋಷದಲ್ಲಿ ಕೈಲಾಸವನ್ನು ಕಾಣುವವರು ಯಾರಂದರೆ ನಮ್ಮ ನಜೀರ್ ಅಹಮದ್ ಸಾಹೇಬರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ನೋಡ್ರಿ, ಈಗ ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕಂದ್ರೆ ಒಂದು ಸಣ್ಣ ಮಾತಲ್ಲ, ಯಾಕಂದರೆ ಅದರಿಂದ ಭಾಳ ದೊಡ್ಡ ಶ್ರಮ ಇರ್ತದೆ. ಅವರು ಎಷ್ಟು ಶ್ರಮ ಪಡಕತ್ತಾರಂತಂದರೆ ಅವರು ಯಾವುದೇ ಸಮಯದಲ್ಲಿ ಈಗ ಲಾಸ್ಟ್ 2 ಇಯರ್ ಬ್ಯಾಕ್ ಒಂದು ಸಂಸ್ಥೆಯನ್ನು ಯಾವುದೇ ಒಂದು ಕೋರ್ಸನ್ನು ತಗೊಂಬರ್ಬೇಕಂತೇಳಿ ಅವರ ಆಸೆ ಇತ್ತು. ಆದರೆ ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮುಂದಕ್ಕೆ ಹೋಯ್ತು. ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆ ವತಿಯಿಂದ ಇನ್ನಷ್ಟು ವಿದ್ಯಾಸಂಸ್ಥೆಗಳು ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಅವರ ಶಿಕ್ಷಕರು ಕೂಡ, ಯಾಕಂದರೆ ನೋಡ್ರಿ, ಒಂದು ವಿದ್ಯಾಸಂಸ್ಥೆ ಹೆಂಗಿರ್ತದಂದರೆ, ಇದನ್ನು ಹೇಳ್ತೀನಿ, ಒಂದು ಕಥೆ ಮೂಲಕ ಹೇಳ್ತೀನಿ. ಅಡಿಗೆ ಮಾಡಬೇಕಂದ್ರೆ ಯಾವಾಗಲೂ 3 ಗುಂಡನ್ನು ಇಟ್ಟಿರ್ತಾರೆ. ಆ 3 ಗುಂಡು ಅಂದರೆ ಅದು ಪಾತ್ರೆ ಸರಿಯಾಗಿ ಕುಂದಿರ್ಬೇಕಂದ್ರೆ 3 ಗುಂಡನ್ನು ಇಟ್ಟಿರ್ತಾರೆ. ಮೊದಲನೇ ಗುಂಡು ಅಂದರೆ ಆ ಪಾತ್ರೆ ಒಂದು ಗುಂಡು ಅದ್ರಾಗ ಏನನ್ನ ಬಿತ್ತಂದ್ರೆ ಏನಾಗ್ತದೆ, ಅಡಿಗೆ ಎಲ್ಲ ಹಾಳಾಗಿಬಿಡ್ತದೆ. ಅದೇ ರೀತಿಯಾಗಿ ಇಲ್ಲಿ ಮೊದಲನೇ ಗುಂಡು ಅಂದರೆ ಈ ಸಂಸ್ಥೆ ಮ್ಯಾನೇಜ್ಮೆಂಟ್, ಫಸ್ಟ್ ಗುಂಡು ಯಾವುದು ಈ ಮ್ಯಾನೇಜ್ಮೆಂಟ್. ಎರಡನೇ ಗುಂಡು ಯಾವುದಂದರೆ ಈ ಶಿಕ್ಷಕರು, ಈ ಎರಡನೇ ಗುಂಡು ಯಾವುದಂದರೆ ಶಿಕ್ಷಕರು. ಮೂರನೇ ಗುಂಡು ಯಾವುದಂದರೆ ಪಾಲಕರು. ಈ 3 ಗುಂಡು ಸರಿಯಾಗಿದ್ದರೆ ಏನು ಅಡಿಗೆ ಸರಿಯಾಗಿ ಆಗ್ತದೆ. ಇವು 3 ಗುಂಡಿನಲ್ಲಿ ಒಂದು ಗುಂಡು ವ್ಯತ್ಯಾಸವಾದರೆ ನಿಮ್ಮ ಉಜ್ವಲ ಭವಿಷ್ಯ ಏನಾಗ್ತದ, ತೊಂದರೆಗೀಡಾಗ್ತದ. ಅದೇ ರೀತಿಯಾಗಿ ಪಾಲಕರು ಸಹ ಈ ಸಂಸ್ಥೆಗೆ ಸಹಕರಿಸಬೇಕು. ಈಗ ಆಲ್ರೆಡಿ ನೋಡ್ರಿ, ಈಗ ಮ್ಯಾನೇಜ್ಮೆಂಟ್ನವ್ರು ಅದಾರ 3. ಈ ಮ್ಯಾನೇಜ್ಮೆಂಟ್ನವ್ರು ಏನಂದರೆ ಹಗಲಿರುಳು ವಿದ್ಯಾರ್ಥಿಗಳ ಸಲುವಾಗಿ, ಸಂಸ್ಥೆ ಸಲುವಾಗಿ ದುಡಿಯೋರು ಅದಾರ. ಅದ್ರ ಜೊತೆಗೆ ನಿಮ್ಮ ಶಿಕ್ಷಕರು ಸಹ ನಾನು ನೋಡಿದಾಗ ಮೇಡಮ್ ಅವರು ಒಂದು ವಚನನ ಆಡಿಸಿದರು. ಎಲ್ಲ ಪ್ರತಿಯೊಂದರಲ್ಲಿ ಮಕ್ಕಳನ್ನು ಸಾಂಸ್ಕೃತಿಕವಾಗಿ ಆಟ ಆಡಿಸಿ ಪ್ರತಿಯೊಂದರಾಗ ಮಕ್ಕಳ ಅದರ ಬಗ್ಗೆ ತಿಳಿಸಿಕೊಡಕತ್ತಾರ. ಅವರು ಸಹ ಎರಡನೇ ಗುಂಡು, ಅವರು ಸಹ ಚೆನ್ನಾಗಿದ್ದಾರೆ. ಅದರ ಜೊತೆಗೆ ಪಾಲಕರು ಸಹ ನೀವು ಏನಂದರೆ ಅವರಿಗೆ ಸಹಕಾರ ಕೊಟ್ಟರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪುಗೊಳ್ತದೆ ಅಂತೇಳಿ ಈ ಸಂದರ್ಭ ಹೇಳ್ತಾ ನನ್ನ ಮಾತಾಡೋದು ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಶ್ರೀ ಇರ್ಫಾನ್ ಕೆ ಅತ್ತಾರ್ ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ಆಶೀರ್ವಚನ. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂತಹ ಘನ ಮಹಾಪೂಜ್ಯ ಶ್ರೀ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲವಂತ ಮಠ್ ಕೊಲ್ಹಾರ್ ಗುರುಗಳಿಗೆ ಈ ಒಂದು ವಚನದ ಮೂಲಕ ಆಹ್ವಾನಿಸುತ್ತೇನೆ. ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು,
ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವ ನರಿಯದನಕ್ಕ. ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ವಿಶ್ವದ ಸರ್ವ ದಾರ್ಶನಿಕರನ್ನ ಎನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ವೀರಶೈವ ಧರ್ಮ ಸಾಮ್ರಾಜ್ಯ ಕುಲಚಕ್ರವರ್ತಿಗಳಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಹಾಗೂ ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಭಾರತ ಭೂಮಿಯನ್ನು ಪುಣ್ಯಮಯವಾಗಿರ್ತಕ್ಕಂಥ ಶ್ರೀರಾಮದೇವರನ್ನು ಅನಂತ ಚರಣಾರವಿಂದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ದಿವಸ ಕೊಲ್ಲಾರ ಪಟ್ಟಣದಲ್ಲಿ BAK ಎಜುಕೇಷನ್ ಸೊಸೈಟಿಯ ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯ 15ನೇ ವಾರ್ಷಿಕೋತ್ಸವದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಜಹೀರ್ ಪಾಷಾ ಪೂಜ್ಯರಲ್ಲಿ ಅನಂತ ಶರಣ ಸಮರ್ಪಣೆಯನ್ನು ಮಾಡ್ತಾ ಅದೇ ರೀತಿಯಾಗಿ ಅಲ್ಹಾಜ್ ನಜೀರ್ ಅಹ್ಮದ್ ಪಟೇಲ್ ಅವರಲ್ಲಿಯೂ ಅನಂತ ಶರಣ ಸಮರ್ಪಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪಾತ್ರರಾಗಿರ್ತಕ್ಕಂಥ ಮಾ ಎಜುಕೇಷನ್ ಮಾ ಫ್ರೆಂಡ್ಸ್ ಮಾನ್ವಿ ಸಂಸ್ಥಾಪಕರು ಸರ್ವೋದಯ ಸಮೂಹ ಸಂಸ್ಥೆಗಳು ಮಾನ್ವಿ ಅವರಲ್ಲಿ ಅನಂತ ಶರಣ ಸಮರ್ಪಣೆಯನ್ನು ಮಾಡ್ತಾ ಅದೇ ರೀತಿಯಾಗಿ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನಜೀರ್ ಅಹ್ಮದ್ ಪಾರಶ್ವಾಲೆ ಅವರಲ್ಲಿ ಅನಂತ ಶರಣ ಸಮರ್ಪಣೆಯನ್ನು ಮಾಡಿ ಇದುವರೆಗೂ ತಮ್ಮ ನುಡಿಮುತ್ತುಗಳನ್ನು ಹೇರಿರ್ತಕ್ಕಂತಹ ಇರ್ಫಾನ್ ಕೆ ಅತ್ತಾರ್ ಅವರಲ್ಲಿಯೂ ಹಾಗೂ ನಮ್ಮ ಕೊಲ್ಲಾರ ಪಟ್ಟಣದ ಸಮೂಹ ಸಂಸ್ಥೆ ಶಿಕ್ಷಣ ಸಂಸ್ಥೆಯವರ ಗೋಡ್ಯಾಳ್ ಶಿಕ್ಷಕರಲ್ಲಿ ಅನಂತ ಶರಣ ಸಮರ್ಪಣೆಯನ್ನು ಮಾಡಿ ಅದೇ ರೀತಿಯಾಗಿ ಕೊಲ್ಲಾರ ಪಟ್ಟಣದ ಪಟ್ಟಣ ಪಂಚಾಯತಿಯ ಉಪಾಧ್ಯಕ್ಷರಲ್ಲಿಯೂ ಹಾಗೂ ಪಟ್ಟಣ ಪಂಚಾಯತಿಯ ಸರ್ವ ಸದಸ್ಯರಲ್ಲಿಯೂ ಅವರಿವರು ಎಣ್ಣದೆ ವೇದಿಕೆಯ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಸರ್ವ ಅತಿಥಿ ಮಹೋದರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಜ್ಯೋತಿಯ ಮುಟ್ಟಿದ ಬತ್ತಿ ಜ್ಯೋತಿ ಎಪ್ಪುದಯ್ಯ, ಜ್ಯೋತಿಯ ಮುಟ್ಟಿದ ಬತ್ತಿ ಜ್ಯೋತಿ ಎಪ್ಪುದಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥ ಪ್ರಸಾದ ಒಪ್ಪುದಯ್ಯ, ಪ್ರಸಾದ ಮುಟ್ಟಿದ ಪದಾರ್ಥ ಪ್ರಸಾದ ಒಪ್ಪುದಯ್ಯ, ಸಾಗರ ಸೇರುವ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ, ಸಾಗರ ಸೇರುವ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ, ಆಕ್ಸ್ಫರ್ಡ್ ಶಾಲೆಯಲ್ಲಿ ಕಲಿತ ಮಕ್ಕಳೆಲ್ಲ ಭಾರತಾಂಬೆಯ ಮುದ್ದು ಮಕ್ಕಳಾಗಿಪ್ಪರಯ್ಯ, ಮುದ್ದು ಮಕ್ಕಳಾಗಿಪ್ಪರಯ್ಯ ಅಂತ. ಇವತ್ತು ನಮ್ಮ ಆಕ್ಸ್ಫರ್ಡ್ ಶಾಲೆಯಲ್ಲಿ 15ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ ನೋಡಿದರೆ ಭಾಳ ಸಂತೋಷವಾಗ್ತದೆ. ಯಾಕಂದರೆ ಇವತ್ತಿನ ದಿವಸ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ, ಅದೇ ರೀತಿಯಾಗಿ ಸಾಧಿಸಿದ ವ್ಯಕ್ತಿಗಳನ್ನೇ ಈ ವೇದಿಕೆಯ ಮೇಲೆ ಕರೆದು ಸನ್ಮಾನಿಸಿದ ಒಂದು ಸಂದರ್ಭ, ಇವು ಎಲ್ಲವನ್ನು ನೋಡಿದರೆ ಇದು ಒಂದು ಅಪೂರ್ವ ಸಂಗಮ ಅಂತಕ್ಕಂಥ ಒಂದು ಸಂದರ್ಭ ನಮಗೆ ಎತ್ತಿ ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂತಹ ಮನೋಜ್ ಮಿಶ್ರಾ ಅವರು ಒಂದು ಸಂಸ್ಥೆಯನ್ನು ತೆಗೆದಿದ್ದಾರಂತೆ. ಅಂದರೆ ಗೆಳೆಯರೆಂದರೆ ನಮ್ಮ ಜೀವನದಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ಆ 3 ಗೆಳೆಯರಲ್ಲಿ ನಾವು ನೋಡಿ ಕಲಿಬೇಕು. ಆ ಮಾ ಫ್ರೆಂಡ್ಸ್ ಮಾನ್ವಿ ಅಂತಂದರೆ ಎಮ್ ಮತ್ತು ಎ ಇವರು ಅವ್ರ ಹೆಸರಿನಲ್ಲಿ ಆ ಸಂಸ್ಥೆಯನ್ನು ತೆಗೆದಿದ್ದಾರೆ. ಕರೆ ಆ ಹೆಸರನ್ನಿಟ್ಟಂಥ ಒಂದು ಗಳಿಗೆಯನ್ನು ನೋಡಿದರೆ ಮಾ ಅಂದರೆ ತಾಯಿ, ಆ ತಾಯಿಯ ರೂಪದಲ್ಲಿ ತಾವು ಫ್ರೆಂಡ್ಶಿಪ್ಪನ್ನು ಬೆಳೆಸಿದಾರಂತಂದರೆ ಅದೇ ರೀತಿಯಾಗಿರ್ತಕ್ಕಂಥ ಸಂಘ ಇವತ್ತು ನಿಮ್ಮೆಲ್ಲರ ಫ್ರೆಂಡ್ಶಿಪ್ ಬೇಕಾಗಿದೆ ಅಂತಕ್ಕಂಥದ್ದನ್ನು ಇವತ್ತು ಅವ್ರನ್ನ ನೋಡಿ ಕಲಿಬೇಕು ಅಂತಕ್ಕಂಥ ಮಾತನ್ನು ನಾವು ಹೆಮ್ಮೆಯಿಂದ ಹೇಳಿ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮೂರಿನಲ್ಲಿ ಒಂದು ನೌಕರಿಗಾಗಿ ಬಂದು ಈ ಒಂದು ಊರಿನಲ್ಲಿ ಒಂದು ಪುಟ್ಟ ಶಾಲೆಯನ್ನು ತೆಗೆದು ನಮ್ಮೂರಿಗಾಗಿ ಒಂದು ಕೊಲ್ಲಾರ ಪಟ್ಟಣಕ್ಕೆ ಒಂದು ಶಿಕ್ಷಣ ಒಂದು ಮಾದರಿಯನ್ನು ತೋರಿಸಿಕೊಡಬೇಕು ಅಂತಕ್ಕಂಥ ಛಲದಿಂದ ತಮ್ಮ ಮಕ್ಕಳನ್ನೇ ಶಿಕ್ಷಕರನ್ನಾಗಿ ಮಾಡಿ ತಮ್ಮ ಮನೆಯಲ್ಲೇ ಒಂದು ಪಾಠ ಶಾಲೆಯನ್ನು ತೆಗೆದು ಇವತ್ತು ಆ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ನವೋದಯ ಮತ್ತು ಮುರಾರ್ಜಿ ಶಾಲೆಗೆ ಆಯ್ಕೆಯಾಗಿ ನಮ್ಮ ದೇಶದ ಕೀರ್ತಿ ತರುವಂಥ ಮಕ್ಕಳು ಯಾರಾದರೂ ಆಗಿದ್ದರೆ ಅದು ಆಕ್ಸ್ಫರ್ಡ್ ಶಾಲೆಯಲ್ಲಿ ಕಲಿತ ಮಕ್ಕಳು ಅಂತಕ್ಕಂಥ ಮಾತನ್ನು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ, ಪ್ರತಿಯೊಂದು ಕಾರ್ಯಕ್ರಮದ ಒಂದು ಶಾಲಾ ಫಂಕ್ಷನದಲ್ಲಿ ಮತ್ತು ಆ ಮಕ್ಕಳ ಮುದ್ದು ಮಕ್ಕಳ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಹೆಚ್ಚು ವಿದ್ಯಾರ್ಥಿಗಳು ಒಂದು ಕೇಂದ್ರ ಸಂಸ್ಥೆಯ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರಿದ್ದರೆ ಅದು ನಮ್ಮ ಆಕ್ಸ್ಫರ್ಡ್ ಶಾಲೆಯ ಒಂದು ಮಕ್ಕಳು ಅಂತಕ್ಕಂಥ ಮಾತನ್ನು ತಿಳಿಪಡಿಸ್ತಾ ಈ ಶಾಲೆಯಲ್ಲಿ ಎಷ್ಟೇ ನಾವು ಹೊಗಳಿದರೂ ಕಡಿಮೆ. ಯಾಕಂದರೆ ಆ ಶಾಲೆಯ ವಾತಾವರಣ ಮೊದಲಿನಿಂದ ಹೇಗೆ ಬಂದಿದೆ ಅಂತಕ್ಕಂಥದ್ದು ನಮ್ಮ ಕಣ್ಣಾರೆ ಕಂಡಿದೆ. 15 ವರ್ಷದಿಂದಾನು ನಮ್ಮ ದಿವ್ಯ ಸಾನ್ನಿಧ್ಯದಲ್ಲಿಯೇ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಆದರೂ ಇವತ್ತಿನ ದಿವಸ ನಮ್ಮ ರಾಜನಿಗೆ ಹೇಳಿದೆ ನಾನು, ಇಲ್ಲಪ್ಪ ನಾವು ಸೋಲಾಪುರ ಕಾರ್ಯಕ್ರಮದಾಗ ಹೋದೆವು, ಇವತ್ತಿನ ಒಂದು ಕಾರ್ಯಕ್ರಮ ಹೇಗಾದರೂ ಮಾಡಿ ಪೂಜ್ಯರು ದಯಮಾಡಿಸ್ತಾರ, ಅವರಿಂದ ನೀನು ಸಾಕು ಮಾಡ್ಕೋ, ನೀನು ಇದೊಂದು ಸಲ ನಮ್ಮನ್ನು ಬಿಟ್ಟು ಬಿಡು ಅಂತಂದ್ರೆ ಪೂಜ್ಯರೇ ನೀವು ಬರುವ ತನಕ ನಾವು ಜ್ಯೋತಿನ ಬೆಳಗಿಸೋದಿಲ್ಲ ಅಂತ ಹೇಳಿಬಿಟ್ರು ಅವರು.
ಅದಕ್ಕಾಗಿ ಅವರು ಇಟ್ಟಿರ್ತಕ್ಕಂಥ ಹೆಮ್ಮೆ ಅದು ನಮಗೆ ಬಹಳ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದೆ. ಅಂಥ ಒಂದು ಕೀರ್ತಿ ಈ ಶಾಲೆಗೆ ಸಲ್ಲಬೇಕಾಗಿತ್ತು ಅಂತಂದರೆ ಇವತ್ತಿನ ದಿವಸ ನಾವು ಕಲ್ಲಾರ ಪಟ್ಟಣದಲ್ಲಿ ಭಾವೈಕ್ಯತೆ ಭದ್ರ ಬುನಾದಿ ಶಾಲೆ ಯಾವುದಾದ್ರೂ ಇದ್ರೆ ಅದು ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಶಾಲೆ ಅಂತಕ್ಕಂಥದ್ದು ಇವತ್ತು ತೋರಿಸ್ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ನೀವು ಬರೋ ತನಕ ಜ್ಯೋತಿ ಬೆಳಗಿಸಲ್ಲ ಅಂತಂದರೆ ಅದು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲಪ್ಪ, ಇದು ಭಾವೈಕ್ಯತೆಯ ಒಂದು ಪ್ರಾಥಮಿಕ ಶಾಲೆ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳಿ ಬಯಸ್ತಾ ಇದ್ದೀವಿ ಪುಣ್ಯಾತ್ಮರೇ. ಅದಕ್ಕಾಗಿ ಇಂಥ ಶಿಕ್ಷಣ ಸಂಸ್ಥೆಗಳು ಎಲ್ಲಿ ಬೆಳೀತಾ ಇವೆ ಅಲ್ಲಿ ಭಾವೈಕ್ಯತೆ ಮೂಡ್ತಾ ಇದೆ, ಇಲ್ಲಿ ಭಾರತ ಮಾತೆಯ ಗೌರವ ಸಲ್ಲಿಸ್ತಾ ಇದೆ, ಇಲ್ಲಿ ರಾಮನಂತ ಮಕ್ಕಳು ತಯಾರಾಗ್ತಾ ಇದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಮಕ್ಕಳು ತಯಾರಾಗ್ತಾ ಇದ್ದಾರೆ. ಅಂಥ ಮಕ್ಕಳು ಈ ಶಾಲೆಯಲ್ಲಿ ಬೆಳೆದುಕೊಂಡು ಬಂದರೆ ಮುಂದೆ ನಮ್ಮ ಭಾರತದ ಭವಿಷ್ಯ ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಸಾಧ್ಯವಿದೆ ಅಂತಕ್ಕಂಥ ಒಂದು ಆಶೀರ್ವಚನವನ್ನು ನೀಡ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಗೌರವ ಸಲ್ಲಿಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲಾ ಸಿಬ್ಬಂದಿವರ್ಗಕ್ಕೂ ಮತ್ತು ಸರ್ವ ಸದಸ್ಯರಿಗೂ ಅನಂತ ಅನಂತ ಶರಣ ಸಮರ್ಪಣೆಯನ್ನು ಮಾಡಿ ಸರ್ವರಿಗೂ ಶುಭ ಆಶೀರ್ವಾದಗಳನ್ನು ದಯಪಾಲಿಸಿ ನಮ್ಮೆರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಾಂಬುಯಾತ್. ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ದುವಾ. ಈ ದುವಾವನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಅಲ್ಹಾಜ್ ನಜೀರ್ ಅಹಮದ್ ಪಟೇಲ್ ಹಾಫೀಜ್ ಮೆಹಬೂಬಿಯಾ ಮಸ್ಜಿದ್ ಕೋಲಾರ್ ಗುರುಗಳು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಈ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಕರೆಗೆ ಕೊಟ್ಟು ಬಂದಂಥ ಎಲ್ಲ ಮಹನೀಯರಿಗೆ ಹಾಗೂ ಪಾಲಕರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಎರಡು ಮಾತುಗಳನ್ನು ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಮುಗಿಸ್ತೇನೆ. اللهم صل على سيدنا شفيعنا نبينا مولانا محمد وعلى آل محمد بارك وسلم. ربنا آتنا في الدنيا حسنة وفي الآخرة حسنة وقنا عذاب النار. اللهم أعنا على ذكرك وشكرك وحسن عبادتك. اللهم إنا نسألك علما نافعا وعملا متقبلا ورزقا حلالا طيبا وشفاء من كل داء. अल्लाह रहमान रहीम करीम रब्बुल आलमीन कादिर गफूर रहीम है. हम गुनहगार बंदे हमारा आफ्ता दिन में क्यों सगैर कबीरा गुनाह को माफ़ फरमा दे, जान के दिन के गुनाह को माफ़ फरमा दे. अल्लाह रहम का करम का मामला फरमा. अल्लाह एक ऑक्सफोर्ड ये जो अल्लाह मदरसा चल रहा है, अल्लाह ये जो स्कूल चल रहा है, अल्लाह 15 साल से चल रहा है. मासूम बच्चे जो है इसकी कोशिश में लगे हुए हैं कि किसी तरीके इस इंसान बच्चे बन के निकले यहाँ से और इत्तेहाद इत्तेफाक का दरस लेकर निकले. अल्लाह इसको भरपूर कामयाबी नसीब फरमा. अल्लाह इस स्कूल को अल्लाह भरपूर कामयाबी नसीब फरमा. नजर बस से इसकी पूरी पूरी हिफाजत फरमा. शरीरों के शर से हिफाजत फरमा. फितनों के फितने से हिफाजत फरमा. अल्लाह चलाने वालों को भरपूर कामयाबी नसीब फरमा. इनके इरादों को भरपूर कामयाबी नसीब फरमा. इनके नेक ख्वाहिशात मक़सद पूरा फरमा दे. अल्लाह यहाँ पढ़ाने वालों के भी नेक ख्वाहिशात मक़सद पूरा फरमा दे. पढ़ने वालों को अल्लाह खूब जो है मेहनत से तालीम हासिल करने की सबको तौफीक नसीब फरमा. अल्लाह ये इल्म एक बहुत बड़ी दौलत है. अल्लाह इंसानियत का इल्म मेरे और आप अल्लाह मेरे अल्लाह तेरे हबीब सल्लल्लाहु अलैहि वसल्लम ने भी इसी का दर्स दिया. इंसानियत आ जाए. इंसान वो है जो एक दूसरे की हमदर्दी को पहचाने, दुख दर्द को पहचाने. अल्लाह वो जो है वो दर्स जो है स्कूल में दिया जा रहा, इसको जो है पूरी दुनिया में आम होने की तौफीक नसीब फरमा. अल्लाह सारी दुनिया के मुसलमान और हिंदू इत्तेहाद इत्तेफाक के साथ जिंदगी गुजारने की तौफीक नसीब फरमा. तौर से पूरी पूरी हिफाजत फरमा. फ़लस्तीन और गाज़ा के अल्लाह लोगों को भरपूर मदद फरमा. भरपूर कामयाबी नसीब फरमा. उनके कुर्बानियों को कबूलियत का दर्जा अता फरमा. अल्लाह रहम का करम का मामला फरमा. यहाँ जितने भी बैठे हैं अल्लाह उनके नेक ख्वाहिशात मक़सद पूरा फरमा दे. अल्लाह तो अलीमुम बिज़ाती सुदूर है. कैसे कैसे ख्वाहिशात लेकर हाथ फैलाएं तो बेहतर जानता है. अल्लाह सबके नेक ख्वाहिशात मक़सद पूरा फरमा दे. सबके नेक ख्वाहिशात मक़सद पूरा फरमा दे. सबकी ज़िंदगियों में बरकत अता फरमा. रिज़्क़ में वसाअत अता फरमा. बलाओं मुसीबतों से हिफाजत फरमा. जान की, माल की, ईमान की, आबरू की हिफाजत फरमा. अल्लाह तेरे अहकाम तेरे हबीब मुबारक तरीक़े दुनिया में जिंदा होने की तौफीक नसीब फरमा. हर कच्चे पक्के घर में तेरे हबीब लाया हुआ दीन दाखिल होने की तौफीक नसीब फरमा. अल्लाह स्कूल में अल्लाह इत्तेहाद इत्तेफाक सिखाने की तौफीक नसीब फरमा. इत्तेहाद इत्तेफाक की तालीम मिलने की तौफीक नसीब फरमा. अल्लाह जो तालीम के लिए कोशिश करें उनकी अल्लाह उनकी कोशिशों को कबूलियत का दर्जा अता फरमा. उनको जज़ाए खैर अता फरमा. बेहतरीन अब अल्लाह बदला नसीब फरमा. हम भी बहुत सालों से
देख रहे हैं अल्लाह, ये मासूम मासूम बच्चे हमारे भी हाथ में पड़े हुए हैं अल्लाह, ये लड़कियां होकर भी एक बहुत बड़ा काम लेकर उठे हैं अल्लाह, इनकी मेहनतों को कबूलियत का दर्जा अता फरमा, भरपूर कामयाबी नसीब फरमा अल्लाह। जितने भी लोग बैठे हैं सबके नेक ख्वाहिशात मुराद पूरा फरमा दे, सबके घरों में रहमतें बरकतें नाजिल फरमा, सबके लिए हलाल रोजी के दरवाजे खोल दे, हराम से बचते हुए जिंदगी गुजारने की तौफीक नसीब फरमा, मैनेजमेंट की भरपूर मदद फरमा अल्लाह, भरपूर कामयाबी नसीब फरमा। जितनी खैर के लिए तेरे हबीब ने दुआ मांगी है उसमें हमारा और सारी उम्मत का हिस्सा नसीब फरमा, जितनी शर के लिए से बना मांगी उससे हमें और सारी उम्मत की हिफाजत फरमा। इन तमाम दुआओं तेरा रहम करम से हुजूर अकरम सल्लल्लाहु अलैहि वसल्लम के सदक़े तुफ़ैल में अल्लाह कुरान मजीद की तिलावत की फजल और बरकत में अल्लाह जो कुछ अच्छी बातें हुई इसकी फजल और बरकत में अल्लाह कबूल फरमा ले, अल्लाह कबूल फरमा ले। रब्बना तक़ब्बल मिन्ना इन्नका अंतस समीउल अलीम व तुब अलैना इन्नका अंतत तव्वाबुर रहीम। इन्नल्लाहा व मलाइकतहु युसल्लूना अलन नबी या अय्युहल्लज़ीना आमनू सल्लु अलैहि व सल्लिमू तस्लीमा। अल्लाहुम्मा सल्लि अला सय्यिदिना नबीना मौलाना मुहम्मद व अला आलि मुहम्मद बारिक व सल्लिम सल्लल्लाहु तआला अला खैर खल्क़ि मुहम्मद व अला आलिहि व अस्हाबिहि अजमईन। सुब्हान रब्बिका रब्बिल इज़्ज़ति अम्मा यसिफून व सलामुन अलल मुरसलीन वल्हम्दुलिल्लाहि रब्बिल आलमीन। ಆಸೀನರಾದಂತಹ ಪರಮ ಪೂಜ್ಯರಿಗೆ ಹಾಗೂ ಎಲ್ಲ ಮುಖ್ಯ ಅತಿಥಿಗಳಿಗೆ, ಸಮಸ್ತ ಪಾಲಕರಿಗೆ, ಗುರು ಹಿರಿಯರಿಗೆ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುತ್ತೇವೆ. ಈಗ ಮುಂದಿನ ತಯಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ಶ್ರೀಮತಿ ಎಸ್.ಎಂ. ಮಠ್ ಸಹ ಶಿಕ್ಷಕಿಯರು, ಆಕ್ಸ್ಫರ್ಡ್ ಪೂರ್ವ ಪ್ರಾಥಮಿಕ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಕೋಲಾರ್ ಇವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ನೀರಿಗೆ ನೈದಿಲೆಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ನಮ್ಮ ಆಕ್ಸ್ಫರ್ಡ್ ಶಾಲೆಯ ಮಕ್ಕಳ ನೃತ್ಯ ನೋಡುವುದೇ ಒಂದು ಸುಂದರ. ಈಗ ಮೊದಲನೆಯದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳಾಗಿರ್ತಕ್ಕಂಥ LKG ಮಕ್ಕಳಿಂದ ವೆಲ್ಕಮ್ ಸಾಂಗ್. ವೆಲ್ಕಮ್ ಸಾಂಗ್ ನೃತ್ಯ ಮಾಡಲು ನಮ್ಮ ಶಾಲೆ LKG ಮಕ್ಕಳು ಬರುತ್ತಿದ್ದಾರೆ. ಮುದ್ದು ಮಕ್ಕಳು ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ವೇದಿಕೆ. ಮುಂದಿನ ತಯಾರಿ ಏಕದಂತಾಯ ಸಾಂಗ್. ವೆಲ್ಕಮ್ ಸಾಂಗ್ ನಂತರ ಏಕದಂತಾಯ, ತದನಂತರ ಬ್ಯೂಟಿ ಬೆಂಕಿ ಐತಿ. ವಿದ್ಯಾರ್ಥಿಗಳು ತಯಾರಿಯಲ್ಲಿರಬೇಕು. Welcome to the party, come on, welcome. Welcome. Welcome, welcome, welcome. Everybody come on, welcome. To the party, come on, welcome. There's another group who have a gun. Welcome, welcome, welcome. Everybody come on, welcome. To the party, come on, welcome. There's another group who have a gun. Welcome, welcome, welcome. इश्काना ये नशा चखले जरा जरा, करता किसे पता, आजा मेरे संग नचले तो नचले जरा जरा। क्या करूँ मैं क्या, तुझको ये मर मिटा, मुझको ना अरसता, आजा मेरे संग नचले तो नचले जरा जरा। मस्ती का मौका है क्यों खुद को रोकना है, don't you really wanna know? Everybody come on, welcome. To the party, come on, welcome. There's another group who have a gun. Welcome, welcome, welcome. Everybody come on, welcome. To the party, come on, welcome. There's another group who have a gun. Welcome, welcome, welcome. सनी सनी गरी सा
ಸೊಗಸಾಗಿ ನೃತ್ಯ ಮಾಡಿರ್ತಕ್ಕಂಥ चतुराय गान प्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुपुरस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोचैपदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಬ್ಯೂಟಿ ಬೆಂಕಿ ಐತಿ ತದನಂತರ ನೀ ಹಿಂಗ ನೋಡಬೇಡ. ನೋಡಲೇ ಲೆವಕ್ಕೆ ಬಂದೊಳಗ ಬಾ 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 ಬಾಬು ಏನ್ ಚಂದದಳ್ಳಿ ಅಪ್ಪ ಏನ್ ಬಸ್ಸಿನ ಕರೀಲೇ ಏ ಬರ್ರಿಲೇ ನಿಮ್ಮ ಮೋನ್ ಜಲ್ದಿ ಬರ್ರಿ. ಬ್ಯೂಟಿ ಬೆಂಕೈತಿ ಲುಕ್ಕು ತಂಪೈತಿ ಕಾಕ ಕಿಕ್ಕ ಹೊಡಿಗೆ ತಂದ ಮಿಕ್ಕೈತಿ ಪೋರಿ ನೋಡಾಕ ಬಾಳ ಬಿಗುವೈತಿ ಏರಿ ಹೋಗಾಕ ಹೋರಿ ಕದೈತಿ ಹುಚ್ಚಾಗಿಡಿಸೈತಿ ಗಿಚ್ಚಿ ಹೊಡಿತೈತಿ ಕಚ್ಚಾ ದೇಸಿ ಪೋರಿ ಚಂದ್ರ ಚಕೋರಿ ಬರುತ್ತಿನ ಹೊಲ ಮನಿ ನೀ ನನಗೆ ಜಮಾನಿ ತಿರುಗಿ ನೋಡ ಸಾಕ ನನ್ನ ದನಿ ಬ್ಯೂಟಿ ಬೆಂಕೈತಿ ಲುಕ್ ತಂಪೈತಿ ಕಾಕ ಕಿಕ್ಕ ಹೊಡೆಯೋ ತಂದ ಮಿಕ್ಕೈತಿ ಊರಿ ನೋಡಾಕ ಬಾಳ ಬಿಗುವೈತಿ ಬೇರೆ ಹೋಗಾಕ ಹೊರಿ ಕದೈತಿ ನಾಗರ ಹಾವಿನಂಗ ಜಡಿ ಬಾಳ ಉದ್ದ ಒಮ್ಮೆರ ನೋಡಬೇಕು ಅಕ್ಕಿ ನಡಿಗಿ ಕದ್ದ ಸಾಲ ಕೇಳುತ್ತೈತಿ ಜೇನು ಹುಳ ಬಂದ ಸ್ವೀಟು ಕಮ್ಮಿ ಆತು ಕೊಡು ಸ್ವಲ್ಪ ಅಂತ ಊರ ಬಿಸಿಲಿಗಿಂತ ಈಕಿ ಬಾಳ ಹಾಟು ಬಂದ್ರ ಯಾರರ ಗಡ್ಡ ಪಕ್ಕ ಫೈಟು ಕಾಡಿ ಬೇಡಿ ನೋಡಿ ಹಿಡಿಬೇಕು ಕೈ ಕೂಡಿ ನಡೆಯಬೇಕು ಟಚ್ ಮಾಡ್ತ ಮೈ ಪಾನು ಪರಕು ತಿಂದಿದ್ ಸಾಕು ಡೊಳ್ಳು ಹೊಟ್ಟೆ ಒಳಗ ನೀನು ನೂಕು ಬ್ಯೂಟಿ ಕೆಂಪನ ಗಿಣಿ ಮೂಗು ಮೈ ಹಾಲು ಬಣ್ಣ ಗೋಲಿ ಕಣ್ಣ ಹುಡುಗಿ ನಡು ಬಾಳ ಸಣ್ಣ ಬಯಲು ಸೀಮ್ಯಾಗ ಬೇಕಿಂತ ಹೆಣ್ಣ ಬೇಡ ಅಂದೋರು ತಕ್ಕೋರಿ ಮಣ್ಣ ಆದ್ರ ಲಗ್ನ ಇಕಿನ ಆಗ್ಬೇಕಲ್ಲ ದೋಸ್ತ ಜಿಂಗಲ ಕಲಕ ಲೈಫ್ ಆಗತೈತಿ ಮಸ್ತ ಸಿಂಗಲ್ ಆಗೆ ಸಾಯ್ಬೇಕಂತ ದೇವ್ರಿಗೆ ಇಷ್ಟ ಜಸ್ಟ್ ಮಿಸ್ಸು ಇದನ್ನ ಕನ್ಸು ಮಾಡಿಟ್ಟ ಓಟಿ ಪ್ಯಾಕೆಟ್ ಕುಡ್ದು ಟೈಟು ಮತ್ತೆ ಕನ್ಸು ಬಿದ್ರ ನೀನು ಹೊಡಿ ಒಂಬತ್ ನಾಟಿ ಸಿದಾ ಬ್ಯೂಟಿ
ಕುವರ ಹಿಂಗ ನೋಡಬೇಡ ಕಣ್ಣಲ್ಲಿ ಕಾಡ್ತೀಯ ಚಿನ್ನ ಹ್ಯಾಂಗ ನೋಡಿದರ ನನ್ನ ತಾಳಿ ಕಟ್ಟೋ ತನಕ ತಾಳಬೇಕ ಕಾಯೋದು ಬಹಳ ಸುಖ ನೀ ಹಿಂಗ ನೋಡಬೇಡ ಕಣ್ಣಲ್ಲಿ ಕಾಡ್ತೀಯ ಚಿನ್ನ ನೀ ಹಿಂಗ ನೋಡಬೇಡ ನಾವೀಗಿಲ್ಲ ಇದು ಜನ ಚಿನ್ನ 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 ನೀ ನನ್ನ ಚೆನ್ನೈ ನಾಡಿನ ಜನರಸಿ ಆಸೆಯ ಪುಂಡಾಕಿ ಸ್ವಲ್ಪ ಬಿಡ್ತಾರೆ ಆಷಾಢಗಾರಿ ಶ್ರವಣ ಕೋರು ಊಟ ಬರೋಬ್ಬರಿ ತಂಗೂರ ಸಾರಿ ಊರೂರ ಸೇರಿ ಸಿಊಟ ಮಾಡುತ್ತೀ ಜಟ್ಟಿ ಬೇಸ ಮಣ್ಣು ಮಾಡೋ ಬೀರ ಹಮ್ಮಿರ ರೊಟ್ಟಿ ಮ್ಯಾಲ ಬೆಣ್ಣೆ ಹಂಗ ಕೆಳಗೊಂದರದಾರ ಮತ್ತೊಂದು ಸಾರಿ ತನಾದುವೀರಿ ಮನಸ್ಸನ್ನು ಕದಮದನ ನೀ ಹಿಂಗ ನೋಡಬೇಡ ಕಣ್ಣಲ್ಲಿ ಕಾಡ್ತೀಯ ಚಿನ್ನ ನೀ ಹಿಂಗ ನೋಡಬೇಡ ನಾವೀಗ ದೂರ ಇದು ಚೆನ್ನ ನೀ ಹಿಂಗ ನೋಡಬೇಡ ಕಣ್ಣಲ್ಲಿ ಕಾಡ್ತೀಯ ಚಿನ್ನ ನೀ ಹ್ಯಾಂಗ ನೋಡಬೇಡ ನಾವೀಗ ದೂರ ಇದು ಚೆನ್ನ ಚಿನ್ನ 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 ನೀ ಹಿಂಗ ನೋಡಬೇಡ ಕಣ್ಣಲ್ಲಿ ಕಾಡ್ತೀಯ ಚಿನ್ನ ನೀ ಹಂಗ ನೋಡಿ ಬರ್ತನ್ನ ಲಗುನಾಗಬೇಕು ಲಗ್ನ ತದನಂತರ ಕುದುರೆ ಏರಿ ಸೂರ್ಯ ಬಂದಾನೆ ಕೋಲಾಟ तेरा रंग बल्ले बल्ले तेरी चाल बल्ले बल्ले तेरा रूप बल्ले बल्ले तेरे गाल बल्ले बल्ले देखा तुझे तो मुझे प्यार हो गया हाय तेरे ख्यालों में ये दिल खो गया नैयो नैयो हो नैयो 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 मैनू दिल तेरा नैयो चाहिदा हो नैयो नैयो मैनू दिल तेरा नैयो चाहिदा हो नैयो नैयो मैनू दिल तेरा नैयो चाहिदा एक तू ही मेरे नाल नैयो नैयो जचदा हो एक तू ही मेरे नाल नैयो नैयो जचदा हाँ ढोल जानी मेरे पास आ तेरी मेहरबानी झूठ बोलना नीयत में है तेरी बेईमानी ओए कुर्ती तेरी छीट दी दुपट्टा
तेरा लहरिया कुर्ती तेरी छींट दी दुपट्टा तेरा लहरिया हिंदुस्तानी रानी बन जा राजा की तू गोरिया मैं कुड़ी पंजाब दी मेरा रेशम दा रुमाल वे मैं कुड़ी पंजाब दी मेरा रेशम दा रुमाल वे जिंदगी भर भूलेगा ना कर दूंगी वो हाल वे ओ नहीं ओ नहीं ओ नहीं ओ नहीं ओ नहीं ओ नहीं ओ तेरे बिन दिल नहीं ओ लगदा नहीं ओ नहीं ओ तेरे बिन दिल नहीं ओ लगदा नहीं ओ तेरे बिन दिल नहीं ओ लगदा नहीं ओ लगदा तुझे देखते ही हाय दिल मेरा नचदा तुझे देखते ही हाय दिल मेरा नचदा ना देख चले चले दिल फेंक चले चले मुझे छोड़ चले चले ना छेड़ चले चले पागल दीवाना दिलदार हो गया इसको संभालो ये बेकार हो गया मेरा यार बल्ले बल्ले दिलदार बल्ले बल्ले इनकार बल्ले बल्ले इकरार बल्ले बल्ले देखा तुझे तो मुझे प्यार हो गया हाय तेरे ख्यालों में ये दिल खो गया हो नहीं हो नहीं हो नहीं हो नहीं हो नहीं हो नहीं हो मैनू दिल तेरा नहीं हो चाहिदा हो नहीं हो मैनू दिल तेरा नहीं हो चाहिदा नहीं हो तेरे बिन दिल नहीं हो लगदा नहीं हो लगदा तुझे देखते ही हाय दिल मेरा नचदा हो नहीं हो मैनू दिल तेरा नहीं हो चाहिदा तुझे देखते ही हाय दिल मेरा नचदा हो नहीं हो मैनू दिल तेरा नहीं हो चाहिदा गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
गन्धर्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಕುದುರೆ ಏರಿ ಸೂರ್ಯ ಬಂದಾನೆ ಕೋಲಾಟ 2ನೇ ತರಗತಿ ವಿದ್ಯಾರ್ಥಿಗಳಿಂದ ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರು ಮದ್ದು ತಂದವನೇ ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ ರಂಗೋಲಿ ಬಿಡಿಸಿ ಹಾಸೈತೆ ಸರಗ ಒತ್ತಾರೆಯೊಳಗು ಹುಣ್ಣಿಮೆ ಬೆಳಕ ಮುದ್ದಾದ ಹೂಗಳ ರೇಷಿಮೆ ಜಳಕ ಲಾಲಿ 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 ಹೋ ಲಾಲಿ 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 ಹೋ ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರ ಮದ್ದು ತಂದವನೇ ಹೋಗಿನೋ ಸುದ್ದಿ ಬರೋ ಮುಂದ ಹಾಡೈತಿ ಹೋಗಿನೋ ಸುದ್ದಿ ಬರೋ ಮುಂದ ಹಾಡೈತಿ ಆಹ ಮುದ್ದು ಬಾಲೆಯು ಹಸಿರ ಸೀರೆ ಉಟ್ಟಳು ಹೊನ್ನ ಜರಿಯ ಕುಪ್ಪಸ ಕಿರಣ ಸರಗ ಹೊದ್ದಳು ಇನ್ನು ಎಲ್ಲ ಚಿಂತೆಯು ನಿನ್ನ ಲೆಕ್ಕಕ್ಕೆಂದಳು ಇಂದು ಎಲ್ಲ ಹಾಳೆಯು ಹೊಸತೆಂದಳು ದಿನವೂ ನಗುತ್ತ ಬರುವ ಬೆಳಕು ಕಾಣುವಾತನ ಪುಣ್ಯ ಕಂಡ ಮೇಲೆಯೇ ಧನ್ಯ ಆ ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರ ಮದ್ದು ತಂದನೇ ಸುರ ಸುಂದರಂಗನು ನಕ್ಕು ಬಂಗಾರ ಬಣ್ಣ ಎಲ್ಲ ಜೀವ ಜೀವನ ಈಗ ಶುರು ನೋಡಣ್ಣ ಹುಟ್ಟೋ ರಂಗು ಅಲ್ಲೈತೆ ಹೋಗೋ ರಂಗು ಅಲ್ಲೈತೆ ಎಲ್ಲ ರಂಗು ರಂಗು ಬಾಳಿನ ಬಣ್ಣವೇ ನಿದಿರೆ ಕಳೆದು ಕಣ್ತೆರೆದಾವೆ ಕೋಟಿ ಜೀವದ ರಾಶಿ ಆಸೆ ಎದುರಿಗೆ ಹಾಸಿ ಕುದುರೆ ಏರಿ ಸೂರ್ಯ ಬಂದವನೇ ನಿದಿರೆ ಹಾರ ಮದ್ದು ತಂದವನೇ ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ ರಂಗೋಲಿ ಬಿಡಿಸಿ ಹಾಸೈತೆ ಸರಗ ಹೊತ್ತಾರೆಯೊಳಗು ಹುಣ್ಣಿಮೆ ಬೆಳಕ ಮುದ್ದಾದ ಹೂಗಳ ರೇಷಿಮೆ ಜಳಕ ಲಾಲಿ 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 ಅರೆ ಲಾಲಿ 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 ಲಾಲಿ
ಮಾಡಿದ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಪರಶುರಾಮ್ ಚಿಮ್ಮಲಿಗವರು